ಬಿಜೆಪಿ ಪ್ರೇರಿತ ಎಸ್ಐಆರ್ ವಿರುದ್ಧವೇ ಈಗ ಬಿಜೆಪಿ ತೊಡೆ ತಟ್ಟಿದೆ. ಎಸ್ಐಆರ್ ವಿರುದ್ಧವೇ ಬಿಜೆಪಿ ಬಿಗ್ ವಾರ್. ಡಿಕೆ ಸರ್ಕಾರದ ವಿರುದ್ಧವೇ ಸಮರ ಸಾರಿದ ಬಿಜೆಪಿ. ಕೇಂದ್ರ ಚುನಾವಣೆ ಆಯೋಗಕ್ಕೆ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಲೋಪ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರಾದ ಎಸ್ ಸುರೇಶ್ ಕುಮಾರ್, ಸಿ.ಕೆ. ರಾಮಮೂರ್ತಿಯು ಕೂಡ ಭಾಗಿಯಾದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿಯೋಗದಿಂದ ದೂರು ಸಲ್ಲಿಕೆಯಾಗಿದೆ. ಇನ್ನು ಎಸ್ಐಆರ್ ವಿರುದ್ಧವೇ ಯಾವ ಎಸ್ಐಆರ್ ಅನ್ನು ರಾಜ್ಯ ಬಿಜೆಪಿ, ಕೇಂದ್ರ ಬಿಜೆಪಿ ಬೆಂಬಲವನ್ನು ಕೊಟ್ಟಿತ್ತೋ ಅದೇ ಎಸ್ಐಆರ್ ವಿರುದ್ಧ ಇವತ್ತು ಒಂದು ನಿಯೋಗ ದೂರು ದಾಖಲು ಮಾಡಿರುವಂತಹದ್ದು. ಇದಕ್ಕೆ ಕಾರಣ ಬೇರೆ ಬೇರೆ ಕೊಡ್ತಾರೆ ಬಿಜೆಪಿಯವರು, ಆದರೆ ಪ್ರಮುಖವಾಗಿ ಇದಕ್ಕೆ ಕಾರಣ ಎಸ್ಐಆರ್ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರೇರಿತವಾಗಿ ನಡೀತಾ ಇದೆ. ಹಲವು ಲೋಪದೋಷ ಇರೋದ್ರಿಂದಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಿಯೋಗ ದೂರು ಸಲ್ಲಿಕೆ ಮಾಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಲೋಪದೋಷ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿಯೋಗದಿಂದ ದೂರು. ಶಾಸಕರಾದ ಎಸ್ ಸುರೇಶ್ ಕುಮಾರ್, ಸಿ.ಕೆ. ರಾಮಮೂರ್ತಿಯು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಒಟ್ಟಾರೆ ಎಸ್ಐಆರ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಒಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆಗೊಂದಷ್ಟು ಬಿಜೆಪಿ MLAಗಳು ಸಾಥ್ ಕೊಟ್ಟು ಎಸ್ಐಆರ್ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ದಾಖಲು ಮಾಡಿದ್ದಾರೆ. ಸೊ ಇನ್ನು ಮುಂದೆ ಅದು ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಒಂದು ಸ್ವಲ್ಪ ಪೊಲಿಟಿಕಲ್ ಟರ್ನ್ ಕೂಡ ಪಡೆದುಕೊಳ್ಳೋ ಸಾಧ್ಯತೆಗಳಿದೆ. ಒಟ್ಟಾರೆ ಇನ್ನು ರಾಜ್ಯ ಕಾಂಗ್ರೆಸ್ಸಿಗರು ಕಾದು ನೋಡುವ ತಂತ್ರಕ್ಕಿಳಿದಿದ್ದಾರೆ. ಸೊ ಮುಂದಿನ ಡೆವಲಪ್ಮೆಂಟ್ಗಳೇನೇನು ಆಗಬಹುದು ಅನ್ನುವಂತಹದ್ದು ಈಗಾಗಲೇ ಸ್ಟೇಟ್ ಪೊಲಿಟಿಕಲ್ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ. ಎಸ್ಐಆರ್ ವಿರುದ್ಧವೇ ಬಿಜೆಪಿ ಬಿಗ್ ವಾರ್. ಡಿಕೆ ಸರ್ಕಾರದ ವಿರುದ್ಧವೇ ಸಮರ ಸಾರಿದ ಬಿಜೆಪಿ. ಸೆಂಟ್ರಲ್ ಚುನಾವಣೆ ಆಯೋಗಕ್ಕೆ ಬಿಜೆಪಿ ನಿಯೋಗ ದೂರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಲೋಪದೋಷ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿಯೋಗದಿಂದ ದೂರು. MLA ಎಸ್ ಸುರೇಶ್ ಕುಮಾರ್, ಸಿ.ಕೆ. ರಾಮಮೂರ್ತಿ ಕೂಡ ಭಾಗಿ. ಎಸ್ಐಆರ್ ಮತದಾರ ಪಟ್ಟಿ ಪರಿಷ್ಕರಣೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಯಾರು? ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಅವರ ನೇತೃತ್ವದಲ್ಲಿ ದೂರು ದಾಖಲಾಗಿರೋದು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ರಾಜ್ಯ ಸರ್ಕಾರವೇ ನೇಮಕ ಮಾಡಿರುವಂತಹ ಅಧಿಕಾರಿಗಳಿಂದ ಎಸ್ಐಆರ್ ಕಾರ್ಯ ಪ್ರಾರಂಭಗೊಂಡಿದೆ. ಒಂದಕ್ಕಿಂತ ಹೆಚ್ಚು ಮತದಾನದ ಹಕ್ಕನ್ನು ಹೊಂದಿರುವವರ ವೋಟಿಂಗ್ ಪವರ್ ಅನ್ನು ಕಸಿದುಕೊಳ್ಳಲಾಗುತ್ತೆ ಅನ್ನೋ ಗಂಭೀರ ಆರೋಪ. ಈ ಆರೋಪದ ಅಡಿಯಲ್ಲಿ ಕಾಂಗ್ರೆಸ್ ನೇಮಕ ಮಾಡಿರುವ ಅಧಿಕಾರಿಗಳು ಪರಿಷ್ಕರಣೆ ಮಾಡಿದ್ರೆ ಕಾಂಗ್ರೆಸ್ ಪ್ರೇರಿತ ಆಗಬಹುದು ಅನ್ನೋ ಭಯ. ಸೊ ಇವೆಲ್ಲ ಕಾರಣಗಳ ಆಧಾರದಲ್ಲಿ ಈಗ ಬಿಜೆಪಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಿದ್ದಾರೆ. ವಿಜೇಂದ್ರರಿಗೆ ಸಾಥ್ ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸ ಆಗಬೇಕು. ದೂರು ನೀಡಿದ ಬಳಿಕ BY ವಿಜೇಂದ್ರ ಹಕ್ಕೊತ್ತಾಯ. ಕೇಂದ್ರ ಚುನಾವಣಾ ಆಯೋಗ ಸದುದ್ದೇಶದಿಂದ ಎಸ್ಐಆರ್ ಮಾಡ್ತಾ ಇದೆ, ಆದರೆ ರಾಜ್ಯ ಸರ್ಕಾರ ತಣ್ಣೀರೆರೆಚ್ಚುವ ಕೆಲಸ ಮಾಡುತ್ತಿದೆ. BLOಗಳು ಮನೆ ಮನೆಗೆ ಹೋಗಿ ಪ್ರಕ್ರಿಯೆ ಮಾಡಬೇಕು. BLOಗಳು ಕಲ್ಯಾಣ ಮಂಟಪ, ಮಸೀದಿಗಳಲ್ಲಿ ಅರ್ಜಿ ತುಂಬುತ್ತಿದ್ದಾರೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ದೂರು ಸಲ್ಲಿಸಿದ ಬಳಿಕ BY ವಿಜಯೇಂದ್ರ ಗುಡುಗಿದ್ದಾರೆ. ರಾಜ್ಯ ಸರ್ಕಾರ ನೇಮಕ ಮಾಡುವಂತಹ BLOಗಳು ಮನೆ ಮನೆಗೆ ಹೋಗಿ ರಿಪೋರ್ಟ್ಗಳನ್ನು ಅಥವಾ ಫಾರಂ ಭರ್ತಿ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರವೇ ಬಹಳಷ್ಟು ಉತ್ಸಾಹದಿಂದ ಈ ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತು. ಅದು ನಮ್ಮ ಕರ್ನಾಟಕಕ್ಕೂ ಕೂಡ ಬಂದಿದೆ. BLOಗಳು ಮನೆ ಮನೆಗೆ ಹೋಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಿದ್ದಾರೆ. ಈಗ ಅದೇನದು ಹೊಸ ಆರೋಪ ಬಿಜೆಪಿಗರದ್ದು, ಇದು ಸರಿ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರ ಇದನ್ನು ದುರುದ್ದೇಶಪೂರ್ವಕವಾಗಿ ಕೆಲಸ ಮಾಡಿಸ್ತಾ ಇದೆ. ಏನಿದೆ ಈ ಆರೋಪದ ಬಗ್ಗೆ ಮಾಹಿತಿ ಮಾರುತಿ?
ಸೈಲ್ ಹೌದು, SIR ಪ್ರಕ್ರಿಯೆ ಈಗ ರಾಜ್ಯದಲ್ಲಿ ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ಇತ್ತೀಚೆಗೆ ಏನು ಸಾಕಷ್ಟು ಆರೋಪಗಳು ಅಂದ್ರೆ ರಾಜ್ಯದಲ್ಲಿ ನಡೀತಿರುವಂತಹ SIR ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಆರೋಪಗಳು JDS ಮತ್ತು ಬಿಜೆಪಿ ಕಡೆಯಿಂದ ಬರ್ತಾ ಇರುತ್ತೆ. ಅಂದ್ರೆ ಪ್ರಮುಖವಾಗಿ BLOಗಳು ಮನೆಗೆ ಹೋಗದೆ ಮಸೀದಿ ಅಥವಾ ದೇವಸ್ಥಾನಗಳಲ್ಲಿ SIR ಪ್ರಕ್ರಿಯೆ ನಡೆಸ್ತಿದ್ದಾರೆ, ಮನೆ ಮನೆಗೆ ಹೋಗಿ ಯಾವುದೇ ಪ್ರಕ್ರಿಯೆಗಳನ್ನ ನಡೆಸ್ತಿಲ್ಲ ಅಂತ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇರೋದು. ಇದರಿಂದಾಗಿ ರಾಜ್ಯ ಸರ್ಕಾರ ತನಗೆ ಬೇಕಾದ ರೀತಿಯಾದಂತಹ SIR ಪ್ರಕ್ರಿಯೆ ಮಾಡ್ಕೊಳ್ತಿದೆ. ಅಂದ್ರೆ ಮುಂಚೆ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು, ಮತ್ತೆ ತಮ್ಮ ಮತ ಬ್ಯಾಂಕ್ ಅದೇನಿದೆ ಅದನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅಕ್ರಮವಾಗಿ ಏನೋ ಒಂದು ರೀತಿಯಾದಂತಹ SIR ಪ್ರಕ್ರಿಯೆ ನಡೀತಿದೆ ಅಂತ ಕೂಡ ಸಾಕಷ್ಟು ಆರೋಪವನ್ನ ಬಿಜೆಪಿ ನಾಯಕರಾದಂತಹ ವಿಜಯೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು ಮತ್ತು ಶೋಭಾ ಕರಂದ್ಲಾಜೆ, ಇನ್ನೊಂದ್ ಕಡೆ HDK ಅವರು ಕೂಡ ಸಾಕಷ್ಟು ಆರೋಪಗಳನ್ನ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ನಾವು ದಿನಗಳಲ್ಲಿ ಗಮನಿಸ್ತಾ ಇದ್ದಾಗ ಪಶ್ಚಿಮ ಬಂಗಾಳ ಮತ್ತೆ ಅದೇ ರೀತಿ ತಮಿಳುನಾಡು ನಡೆದ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಲ್ಲಿನ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು, ಸರಿಯಾದ SIR ಪ್ರಕ್ರಿಯೆ ಆಗಿಲ್ಲ ಅಂತ ಆರೋಪವನ್ನ ಮಾಡ್ತಿದ್ರು. ಆದ್ರೆ ರಾಜ್ಯದ ವಿಷಯಕ್ಕೆ ಬಂದಾಗ ಕೇಂದ್ರದಲ್ಲಿ ಆಡಳಿತ ಇರುವಂತಹ ಬಿಜೆಪಿ ಸರ್ಕಾರ ಮತ್ತು ಅದೇ ರೀತಿ ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರು ಮತ್ತು JDS ನಾಯಕರು ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ SIR ಪ್ರಕ್ರಿಯೆ ಸರಿಯಾಗಿ ರಾಜ್ಯದಲ್ಲಿ ಆಗ್ತಿಲ್ಲ, ಹಾಗಾಗಿ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ಕೂಡ ನಿನ್ನೆಯಿಂದಲೂ ಕೂಡ ಹೇಳ್ತಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಚುನಾವಣಾ ಆಯೋಗವನ್ನ ಭೇಟಿಯಾಗಿ ಅಲ್ಲಿ ಆಯುಕ್ತರಿಗೆ ದೂರನ್ನ ಕೊಟ್ಟಿರೋದು. ಅಂದ್ರೆ ಸದ್ಯ SIR ಪ್ರಕ್ರಿಯೆ ಎರಡು ರೀತಿ ನಡೀತಿದೆ. ಒಂದ್ ಕಡೆ ಕೇಂದ್ರದಿಂದ ಬಂದಿರುವಂತಹ ಏನು ಚುನಾವಣಾ ಆಯೋಗದಿಂದ ನೀತಿಗಳಿಗೆ ವಿರುದ್ಧವಾಗಿ SIR ಪ್ರಕ್ರಿಯೆ ನಡೀತಿದೆ, ಅದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಅದೊಂದು ರೀತಿಯಾದ ಗಮನ ಹರಿಸಬೇಕು ಅಂತ ಕೂಡ ಇವತ್ತು ವಿಜಯೇಂದ್ರ ತಂಡ ಹೋಗಿ ಏನು ಆಯುಕ್ತರನ್ನ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿರೋದು. ಇನ್ನೊಂದ್ ಕಡೆ ಎವಿಡೆನ್ಸ್ ಒಂದಷ್ಟು ವಿಡಿಯೋಗಳನ್ನಾಗಿರ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಅಂತ ಕೂಡ ಈಗಾಗಲೇ ಕಲೆಕ್ಟ್ ಅನ್ನ ಮಾಡಿರೋದು. ಅಂದ್ರೆ ಎಲ್ಲೆಲ್ಲಿ ಮಸೀದಿಯಲ್ಲಿ ನಡೀತಿದೆ ಒಟ್ಟಾಗಿ ಅಂತ ಗುಂಪಾಗಿ ಎಲ್ಲಿ SIR ಪ್ರಕ್ರಿಯೆ ನಡೀತಿದೆ ಮತ್ತೆ ದೇವಸ್ಥಾನಗಳಲ್ಲಿ ಎಲ್ಲಿ SIR ಪ್ರಕ್ರಿಯೆ ಗುಂಪಾಗಿ ನಡೀತಿದೆ ಅದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡೋ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ಎವಿಡೆನ್ಸ್ ಮೂಲಕ ಏನು ಆಯುಕ್ತರಿಗೆ ಕೊಟ್ಟಿರೋದು. ಇನ್ನೊಂದ್ ಕಡೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡಬೇಕೆಂಬ ಚಿಂತನೆ ಕೂಡ ಈಗಾಗಲೇ ಬಿಜೆಪಿಯಿಂದ ನಡೀತಾ ಇರೋದು. ಇನ್ನೊಂದ್ ಕಡೆ JDS ನಾಯಕರು ಕೂಡ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಭೇಟಿಗೆ ಕೂಡ ಅವಕಾಶಗಳನ್ನ ಕೇಳಿರುವಂತದ್ದು, ಅಲ್ಲಿ ಕೂಡ ಭೇಟಿಯಾಗಿ ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ದೂರನ್ನ ಕೊಡ್ತಿರೋದು. ಎಲ್ಲ ಒಂದ್ ಕಡೆ DKಶಿ ಅವರು ಅಂದ್ರೆ ಈ ಹಿಂದೆ SIR ಪ್ರಕ್ರಿಯೆ ನಡೀತಿದ್ದು ಅದಕ್ಕೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ರು, ಈಗ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ಪ್ರಮುಖವಾಗಿ ಸರ್ಕಾರದ ಮೇಲೆ ಅಂದ್ರೆ ತಮಗೆ ಬೇಕಾದಂತ ರೀತಿಯಲ್ಲಿ BLOಗಳನ್ನ ಬಳಸಿಕೊಂಡು SIR ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಏನನ್ನ ಸಜೆಷನ್ ಮಾಡಿತ್ತು, ಯಾವ ನಿಯಮಾವಳಿಗಳನ್ನ ಪ್ರಸ್ತಾಪ ಮಾಡಿತ್ತು ಅದಕ್ಕೆ ವಿರುದ್ಧವಾಗಿ ನಡೀತಿದೆ ಅಂತ ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.